ಮಾತೃದೇವೋ ಭವ. ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ತಾರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಜಗತ್ತಿನ ಎಲ್ಲ ಸಂಬಂಧಗಳು ಸಮಯ ನೋಡಿ ಕಳ್ಸ್ಕೊಂತ ಹೋಗ್ತಾವ್, ತಪ್ಪಿಸ್ಕೊಂತ ಹೋಗ್ತಾವ್. ಆದರೆ ಈ ತಾಯಿ ಅನ್ನೋ ಸಂಬಂಧ ಇದೆಯಲ್ಲ, ಇದು ತುಂಬಾ ಭಾವನಾತ್ಮಕವಾದ ಸಂಬಂಧ. ಯಾಕೆಂದ್ರೆ ಕಳ್ಳು ಬಳ್ಳಿ ಸಂಬಂಧ ಅಂತಾರೆ. ಕಳ್ಳು ಬಳ್ಳಿ ಸಂಬಂಧ ಎಲ್ಲೋದಪ್ಪ ಅದು ಅಂತಾರೆ. ಸಮರ್ಥನೆಗೆ ಮತ್ತೊಂದು ಹೆಸರು ತಾಯಿ. ಮಕ್ಕಳಿಂದ ತನಗ ನೋವಾದ್ರೂ ಹೇಳ್ಕೊಳ್ಳೋದಿಲ್ಲ. ಅಪ್ಪ ಹೇಳ್ಕೊಬಿಡ್ತಾನೆ, ಮಗ ಸರಿಯಿಲ್ಲ ಸ್ವಾಮಿ, ಮಗ ಸರಿಯಿಲ್ಲ, ನನಗೆ ಊಟ ಆಗ್ತಿಲ್ಲ ಅಂತೆಲ್ಲ ಹೇಳ್ತಾನೆ. ಕೆಲವು ತಾಯಿ ಅಂದ್ರೆ ಅದನ್ನೂ ಹೇಳೋದಿಲ್ಲ. ಮಗ ಸರಿಯಾಗಿ ನೋಡ್ಕೊಳ್ದರು ಹೇಳೋದಿಲ್ಲ. ಅವರು ನನ್ನ ಮಗನ ಮಾನ ಕಳೆದು ಬಿಡ್ಬೇಕಾಯ್ತದೆ ಅಂತ ಅದನ್ನೂ ಮುಚ್ಚಿಟ್ಬಿಡ್ತಾರೆ. ಚೈನಾ ದೇಶದೊಂದು ಕತೆ ಬಂಧುಗಳೇ. ಆ ಒಂದು ಪುಟ್ಟ ಕಾಡಿತ್ತು, ಕಾಡ ಪಕ್ಕ ಒಂದು ಪುಟ್ಟ ಹಳ್ಳಿ ಇತ್ತು. ತುಂಬಾ ಬಡ ಕುಟುಂಬಗಳು. ಆ ಬಡ ಕುಟುಂಬದಲ್ಲೇ ಒಂದು ಬಡ ಕುಟುಂಬ. ಒಬ್ಬ ವ್ಯಕ್ತಿ, ಅವನ ತಾಯಿ, ಅವನ ಹೆಂಡತಿ, ಅವನ 3 ಜನ ಹೆಣ್ಣುಮಕ್ಕಳು. ಅವನು ಕಾಡಿನ ಉತ್ಪನ್ನಗಳನ್ನು ತಂದು ಮಾರಾಟ ಮಾಡ್ತಿದ್ದ, ಜೀವನ ಮಾಡ್ತಾ ಇದ್ದ. ಆದ್ರೆ ಅವತ್ತಿನ ಕಾಲ ಎಷ್ಟು ದುಡಿದ್ರು ಸಾಲ್ತಿಲ್ಲ. ಮಳೆ ಬಂದ್ರು ಸೋರುವಂತ ಪುಟ್ಟ ಮನೆ, ಅದರೊಳಗೆ 6 ಜನರ ಕುಟುಂಬ. ಅವನನ್ನು ಸೇರಿ ದುಡಿಯೋನವನೊಬ್ಬ, ತಿನ್ನೋರು 6 ಜನ. ಎಲ್ಲಿ ಸಾಕಾಗ್ತದೆ? ಮಕ್ಕಳು ಚಿಕ್ಕವರಾಗಿದ್ರು ಹೆಂಗೋ ಆಗ್ತಿತ್ತು. ಮಕ್ಕಳು ಬೆಳೆದು ದೊಡ್ಡವರು ಆಯ್ತಿದ್ದಾರೆ. ತರೋದು ಎಲ್ಲ ಏನಕ್ಕೂ ಸಾಲ್ತಾ ಇಲ್ಲ. ಎಲ್ರಿಗೂ ಅರೆ ಹೊಟ್ಟೆ. ಆ ಹೆಂಡತಿಗೆ ಏನನ್ಸುತ್ತೆ, ಈ ನಮ್ಮತ್ತೆ ಒಬ್ಬಳಿಲ್ಲ ಅಂದಿದ್ರೆ ಸಾಕಾಗ್ತಿತ್ತಲ್ಲ, ವಯಸ್ಸಾದ ಜೀವ ಇವಳು ಸತ್ತಿದ್ರೆ ನನಗೂ ನನ್ನ ಮಕ್ಳಿಗೆ ಅನ್ನ ಆಗ್ತಿತ್ತು ಅಂತ ಅವಳು ಯೋಚನೆ. ಆದ್ರೆ ಆ ಮುದುಕಿಗೆ ಸಾವು ಬರ್ದಿಲ್ವೇ ಶಿವ? ಅವಳು ಸಾವು ಬರ್ದಾಗ್ತಾನೆ ಹೋಗ್ಬೇಕು. ಅವಳು ಸೊಸೆ ಬೆಳ್ಕೊಂಡಾಗ ಹೋಗಂಗಿಲ್ಲ ಪಾಪ. 92 ವರ್ಷದ ಮುದುಕಿ ಕೊಟ್ಟು ತಿಂತಿದ್ದವ್ರಿ. ಅವಳೇನು ಪಾಪ ಇಂಥದ್ದು ಕೊಡುವುದಿಲ್ಲ, ಇಷ್ಟೇ ಕೊಡುವುದಿಲ್ಲ. ಗಂಜಿ ಕೊಟ್ರು ಕುಡಿತಿದ್ಲು, ನೀರು ಕೊಟ್ರು ಕುಡಿತಿದ್ಲು. ಒಂದ್ ದಿವಸ ರಾತ್ರಿ ಸಮಯ ಆ ಚಿಕ್ಕ ಮಗು ತುಂಬಾ ಅಳ್ತಿತ್ತು, ನಂಗಿನ್ನೂ ಅನ್ನ ಬೇಕು. ಈ ಕಣ್ಣೀರು ಹಾಕೊಂಡು ಇವಳು ತಲೆ ಕೆಚ್ಕೊಂಡ್ಲು. ಅಯ್ಯೋ ನನ್ನ ಹಣೆ ಬರುವೆ, ನನ್ನ ಮಕ್ಕಳಿಗೆ ಅನ್ನ ಇಲ್ವಲ್ಲ ಅಂತ ತಲೆ ಕೆಚ್ಕೊಂಡ್ಲು. ಗಂಡ ಬೈದ, ಅದು ಯಾಕಂಗೆ ತಲೆ ಕೆಚ್ಕಂತೆ? ಸುಮ್ಮಿರಪ್ಪ, ನಿಮ್ಮವ್ವ ಒಬ್ಳು ಸತ್ತೋಗಿದ್ರೆ ಎಲ್ಕ ಅನ್ನ ಆಯ್ತು, ಸಾಕಾಗ್ತಿತ್ತು. ಈಗ ಅವಳಿಗೆ ಬೇರೆ ಕೊಡ್ಬೇಕು ನಾನು. ಆಯ್ತು, ಇರುದ್ರಲ್ಲಿ ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ನಾನೇನೋ ಹೊಂದ್ಕಂತೀನಿ, ಬೆಳೆದ ದೇಹ ಇದು. ಆದ್ರೆ ನನ್ನ ಮಕ್ಕಳು ಬೆಳೆಯೋ ಮಕ್ಕಳು, ಅವು ಕರೆ ಹೊಟ್ಟೆ ಆಗ್ತೀನಲ್ಲ ದಿನ. ನಂದೊಂದು ಜನ್ಮನ, ಅದಕ್ಕೆ ನಾನೇನು ಮಾಡ್ಲಿ ಅಂದ ಅವನು. ಒಂದು ಕೆಲಸ ಮಾಡು, ಹೆಂಗೂ ನಿಮ್ಮ ಅವನ ವಯಸ್ಸಾಗದೆ 92 ತುಂಬ 93. ಈಗ ಇವತ್ತಲ್ಲ ನಾಳೆ ಹೆಂಗೂ ಸತ್ಯ ಸಾಯ್ತಾಳೆ. ನಿಮ್ಮ ತಾಯಿಗೆ ಏನಾದ್ರು ವಿಷಾಗಿ ಸಾಯಿಸ್ಬಿಡುವ ಅಂತ ಅವಳೊಳಗ್ ಶುರು ಮಾಡ್ದ. ನಿನ್ನೆತ್ತೋಳಲ್ಲ ಅವಳು, ನನ್ನೆತ್ತೋಳು. ಎತ್ತೋಳು ಸಾಯಿಸುವಂತಿಯಲ್ಲ, ಇದು ಧರ್ಮನ? ಇದು ನಿನ್ ಧರ್ಮಕ್ಕಷ್ಟು ಬೆಂಕಿ ಹಾಕ, ಮಕ್ಕಳಿಗೆ ಅನ್ನಿಲ್ಲ ಕಣೋ. ಅಲ್ಲ ಕಣೆ, ಎತ್ತು ಮಗ ನಾನು, ಅವನು ವಿಷ ಹಾಕ್ಬೋದ, ಕೊಲ್ಬೋದ, ಅಥವಾ ನೀ ಕೊಲ್ಲು ಅನ್ಬೋದಾ? ಅವಳನ್ಲ ಆಯ್ತು ಬಿಡಪ್ಪ, ಕೊಂದ್ರೆ ಕರ್ಮ. ಒಂದು ಕೆಲಸ ಮಾಡು, ಒತ್ಕೊಂಡೋಗೆಲ್ಲ ದೂರ ಬಿಟ್ಬಿಟ್ಟು ಹೊಂಟು ಬಾ. ಅಲ್ಲೆಲ್ಲೋ ಸತ್ರೆ ನಮ್ಮ ಲೆಕ್ಕಕ್ಕೆ ಬರುದಿಲ್ಲ ಅದು. ಏನ್ ಮಾತು ಅಂತ ಆಡ್ತೀಯ? ನಡೆಯೋ ಶಕ್ತಿ ಇಲ್ಲ, ಸರಿಯಾಗಿ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ. ನನ್ನ ತಾಯಿ ತಗೊಂಡು ಕಾಡಕ್ ಬಿಡು ಅಂತೀಯಲ್ಲ, ಅದು ಹ್ಯಾಂಗ್ ಬಿಡ್ಲಿ? ಅದಕ್ಕೆ ಅವಳು ಅಂದ್ಲು, ಒಂದು ಕೆಲಸ ಮಾಡು, ನಿನಗೆ ಅವ್ವ ಮುಖ್ಯ ತಾನೆ, ನನ್ನ ಮಕ್ಳಿಗೆ ವಿಷ ಹಾಕ್ಬಿಡ ತೆಗಿವ. ತುಂಬಾ ದುಃಖ ಅವನಿಗೆ. ಏನ್ ಮಾಡೋದು ನಾನು? ಹೆಂಡತಿ ಮಕ್ಳು ಕಳ್ಕಳ್ಳ, ತಾಯಿ ಕಳ್ಕಳ್ಳ. ವಾಗ್ವಾದ ತುಂಬಾ ನಡೀತು, ರಾತ್ರಿ ಎಲ್ಲ ಮಾತಾಡಿದ್ರು. ಕೊನೆಗೆ ಅವನ್ ತೀರ್ಮಾನ ಮಾಡ್ದ, ಬೆಳೆಯೋ ಮಕ್ಕಳು ಕಟ್ಕೊಂಡ್ ಹೆಂಡತಿ ಇವ್ರು ಇರ್ಲಿ, ವಯಸ್ಸಾಗದ್ ನನ್ನ ತಾಯಿ ತಗೊಂಡೋಗೆಲ್ಲ ಬಿಟ್ಟು ಬಂದ್ರ ಆಯ್ತು. ಹೆಂಗ್ ಬಿಟ್ಟು ಬರೋದು ಅವನ್ನ? ಏನಂತ ಕರ್ಕೊಂಡು ಹೋಗ್ಲಿ ನನ್ನ ತಾಯಿನ ಅಂತ ತುಂಬಾ ಯೋಚನೆ ಮಾಡ್ದ. ಕೊನೆಗೆ ಅನ್ಕಂಡ,
ಓಹೋ ನಮ್ಮಮ್ಮ ಅಂತಿದ್ಲು, ಯಾವುದೋ ದೇವಸ್ಥಾನ ಕರ್ಕೊಂಡು ಹೋಗು ಅಂತ. ಇದೇ ನೆಪ ಮಾಡ್ಕೊಂಡು ಒತ್ಕೊಂಡು ಹೋಗಿ ದೂರಕ್ಕೆ ಬಿಟ್ಟು ಬರಬೇಕು ಅಂತ. ರಾತ್ರಿ ಬಂದ ಅವ್ರ ತಾಯಿಗಂದ, ಅಮ್ಮ ಏನ್ ಮಗನೇ ಊಟ ಮಾಡ್ದ? ಮಾಡಿದ್ನಲ್ಲಪ್ಪ, ಊಟ ಮಾಡಿದ್ನಲ್ಲ. ಅದೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದಲ್ಲ, ನಾಳೆ ಕರ್ಕೊಂಡು ಹೋಯ್ತೀನಿ ಬತ್ತೀಯ ಅಂದ ಅವನು. ಅವಳಂದ್ಲು, ಕಾಲಲ್ಲಿ ನಡೆಯೋ ಶಕ್ತಿ ಇದ್ದ ಕರ್ಕೋಗು ಅಂದ್ರೆ ಕರ್ಕೋಗದೆ ಹೋದೆ. ನಡೀಕೆ ಆಗೋಲ್ತ್ಕನಪ್ಪ, ನಾನೇನ್ ಬರ್ಲೋ? ನೀನು ಯೋಚನೆ ಮಾಡಬೇಡ, ನಾನು ಬೆನ್ಗೊಂದು ಬುಟ್ಟಿ ಕಟ್ಕೊಬಿಡ್ತೀನಿ, ಅದ್ರೊಳಗೆ ಕೂತ್ಕೊಬಿಟ್ಟು ನೀನು ಉತ್ಕೊಂಡು ಹೋಯ್ತೀನಿ. ನೀನು ಹೊಟ್ಟೆಲ್ಲಿ ಒತ್ತಿದೆಯಲ್ಲ 9 ತಿಂಗಳು, 4 ಗಂಟೆ ಹೊತ್ಕೋಗೋಕ್ಕಾಗಲ್ವ ನಾನು? ಆ ತಾಯಿಗಯ್ಯೋ ನನ್ ಕಂದ, ಏನ್ ಆಸೆಯಪ್ಪ ನನ್ ಕಂಡ್ರೆ ಮಗನೇ, ನೋಡಪ್ಪ ನನ್ನ ಮಗ ನನ್ನ ಬೆನ್ ಮೇಲೆ ಹೊತ್ಕೊಂಡು ಹೋದ, ನಿನ್ ಪಡೆದು ನನ್ನ ಜನ್ಮ ಸಾರ್ಥಕನೋ ಅಂತ ಅವನ ಮುಖ ಸೌರ್ ಮುತ್ತಿಕ್ಕಲು. ಕಣ್ಣಲ್ಲಿ ನೀರು ಬಂತ ಅವನಿಗೆ. ಯಾಕೆ ಮಗನೇ ಹೇಳ್ತೀಯ? ನಿನ್ ಮುತ್ತಿಟ್ಟಲ್ಲ, ಅದಕ್ಕೆ ನನ್ ಕಣ್ಣೀರು ಬಂತಮ್ಮ. ಬೆಳಗ್ಗೆ ಬೇಗ ರೆಡಿ ಆಗ್ಬಿಡು, ಸ್ನಾನ ಮಾಡ್ಕ ಕರ್ಕೊಂಡು ಹೋಗ್ತೀನಿ. ಪಾಪ ಆ ಮುದುಕಿ ಸಿದ್ಧ ಆದ್ಲುಪ್ಪ. ಸಿದ್ಧ ಆಗಿ ಸೊಸೆ ಕರೆದು, ಸೊಸೆಗೆಲ್ಲ ಅಯ್ಯೋ ವಾ ನನ್ನ ಮನೆ ದೇವರು ಕಣವ ನೀನು, ನನ್ನ ಮಗನ್ ಚೆನ್ನಾಗಿ ನೋಡ್ಕತಿ, ನನ್ನ ಮೊಮ್ಮಕ್ಳು ಚೆನ್ನಾಗಿ ನೋಡ್ಕತಿ ಅಂತ ಮೊಮ್ಮಕ್ಕಳ ಮುಖ ಎಲ್ಲ ಸೌರ್ ಮುತ್ತಿಟ್ಟು ಆ ಮಗನ ಜೊತೆ ಹೊರಟ್ಲ ಮುದುಕಿ. ನನ್ನ ಮಗ ದೇವಸ್ಥಾನ ಕರ್ಕ ಹೋಯ್ತಾನ ನನ್ನ ಇವತ್ತು. ಬೆನ್ನಿಗೊಂದು ಬುಟ್ಟಿ ಕಟ್ಕೊಂಡ, ಅವಳು ಕುಂತ್ಕೊಂಡ್ಲು. ಅವಳ ಮುಖ ಹಿಮ್ಮುಖವಾಗದೆ ಆ ಕಡೆ ತಿರ್ಕೊಂಡವಳೆ, ಮಗ ಈ ಕಡೆ. ಹೊರಟ ಕಡಿಮೆ ಹೋಗ್ಲಿಲ್ಲ ಅವನು. ಯಾಕೆ ವಾಪಸ್ ಬರಬಾರ್ದಲ್ಲ ಇವಳು, ವಾಪಸ್ ಬರಬಾರ್ದಲ್ಲ ಮನೆಗೆ. ಹೊತ್ಕೊಂಡು ಹೋಯ್ತಾವನೆ. ಮಧ್ಯಾಹ್ನ ಆಯ್ತು, ಮುಸ್ಸಂಜೆ ಆಗ್ತಾ ಇದೆ. ಇವಳು ನಿದ್ದು ಬತ್ತಿಲ್ಲ ಮುದುಕಿಗೆ. ಇವನಿಗೇನು ಆಸೆ, ಅವಳು ನಿದ್ದು ಬಂದ್ರೆ ಬಿಟ್ಟೊಂಡೋಗೋದು ಸುಲಭ ಅಂತ. ಅವ್ವ ಹಂಗೆ ಮಲ್ಕಳವ ಅಂತಾನೆ. ಅಯ್ಯೋ ನಡಿಯಪ್ಪ ಮನೆ ಕತ್ತೀನಿ, ನಡಿ ಚೆನ್ನಾಗಿರೋ ಮಗನೇ. ಅಯ್ಯೋ ನಿಮ್ಮ ಅಪ್ಪ ಸತ್ತೋದಾಗ ನೀನ್ ಚಿಕ್ಕ ಮಗ ಕಣಪ್ಪ, ನಿನ್ನ ಭಾಳ ಕಷ್ಟಪಟ್ಟು ಸಾಕ್ತೆ, ಭಿಕ್ಷಾ ಬೇಡ ಸಾಕ್ತೆ ಅಂತಾಳೆ. ಇವನು ಒಳುತ್ತಾನೆ, ಅವಳು ಒಳುತ್ತಾನೆ. ಒಬ್ಬರ ಭಾವನೆ ಒಬ್ಬರಿಗೆ ಅರ್ಥ ಆಗ್ತಾ ಇದೆ. ಕೊನೆಗೆ ಮುಸ್ಸಂಜೆ 6 ಗಂಟೆ ಸಮಯ, ಮುಕ್ಕತ್ಲು. ಆ ಮುದುಕಿ ಅಂದ್ಲು, ನಿಲ್ಸು, ಇರು ಇಳಿಸು ಇಲ್ಲಿ ಕೆಳಕ್ಕೆ. ಆಯ್ತು ಇಳಿಸ್ತೀನಿ. ಇಳಿಸಿದ ಮೇಲೆ ಮಗನ ಕರೆದು ತಲೆ ಸೌರ್ ಮುತ್ತಿಟ್ಟು, ನೀನು ಹೋಗು ಮಗ ಅಂದ್ಲು. ಅವ್ವ ಇನ್ನೂ ದೇವಸ್ಥಾನ ಅಲ್ಲೆಲ್ಲೋ ಅದೇ. ಅಯ್ಯೋ ಯಾವ ದೇವಸ್ಥಾನ ಬೇಡ, ಹೋಗಪ್ಪ ನಡಿಯಮ್ಮ ದೇವಸ್ಥಾನಕ್ಕೆ ಹೋಗುವ. ಏನೂ ಬೇಡ, ಹೋಗು ಮನೆಗೆ ಹೋಗಪ್ಪ. ನೀನು? ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಯಾಕಿರ್ತಿ? ನಿನ್ನ ಇಡ್ತೀನಿ. ನೀನು ಮಾತಾಡೋದು ನಂಗೆ ಕೇಳ್ತಿಲ್ವಪ್ಪ ರಾತ್ರಿ. ನೀವು ಮಾತಾಡೋದು ನಂಗೆ ಕೇಳಿಸ್ಕೊಂಡೆ ಕಣೋ ಮಗನೇ. ನಾನು ಇವತ್ತಲ್ಲಿ ನಾಳೆ ಸಾಯಿ ಜೀವ ಕಣೋ, ಬೆಳಿ ಮಕ್ಕಳವು, ಅವ್ರ ಮುಖ್ಯ. ನೀನು ಹೇಳ್ತಿ ಹೇಳ್ದೆ ಅಂತ ತಪ್ಪಿಲ್ಲ, ನೀನು ಹೋಗಂದ. ಸದ್ಯ ನನ್ನ ಜನ್ಮ ಸಾರ್ಥಕ. ಯಾಕೆ ಗೊತ್ತಾ? ಎಲ್ಲೋ ಒಂದಿನ ಮಣ್ಣಾಗಿ ಬೆಂಕಿಗೆ ಬಿದ್ದು ಬೂದಿ ಆಗೋ ಬದಲು ಯಾವುದೋ ಪ್ರಾಣಿ ಯಾರ ತಿನ್ಕತ್ತದ ನನ್ನ ಇವತ್ತು. ಆ ಪ್ರಾಣಿ ನನ್ನ ಕಚ್ಚ ತಿನ್ನುವಾಗ ಒಂದು ಮಾತಂತೀನಿ, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮೊಮ್ಮಗ ಚೆನ್ನಾಗಿರ್ಲಿ, ನನ್ನ ಸೊಸೆ ಚೆನ್ನಾಗಿರ್ಲಿ, ಹೋಗು ಕಂದ. ಗುಳೋ ಅಂತ ಹತ್ಬಿಟ್ಟ ಅವನು. ಆದ್ರೂ ನಿರ್ಧಾರ ಮಾಡ್ದ, ಸರಿ ನಾ ಹೊಡ್ತೀನಿ ಅಂದ್ಬಿಟ್ಟು ಅಷ್ಟೂರ ಬಂದ. ನೋಡ್ತಾನೆ ಯಾವ ದಾರಿಲಿ ಒತ್ಕ ಬಂದವನೇ, ಅರ್ಧ ಕಿಲೋಮೀಟರ್ ಬರ್ತಾನೆ. ಏಕಾಯಮ್ಮ ಗಿಡ ಎಲ್ಲ ಮುರಿದು ಹಾಕ ಬಂದ್ಬಿಟ್ಟವ. ಇವನಿಗೆ ಅನುಮಾನ, ಇದ್ಯಾಕೆ ಗಿಡ ಎಲ್ಲ ಕಿತ್ತಾಕೊಂಬಂದವಳು ನಮ್ಮವ್ವ. ವಾಪಸ್ ಬಂದವ್ವ, ಮನೆಗೆ ಬರೋಕೆ ಆಸೆ ನಿನಗೆ? ಹತ್ತಿಂದ ಒತ್ಕ ಬಂದ್ರೆ ಗಿಡ ಕಿತ್ತಾಕ ಬಂದಿದ್ದಿ ದಾರಿ ಮಾಡ್ಕೊಂಡು. ಆಸೆ ಇದ್ರೆ ಹೇಳು, ಒತ್ಕೊಂಡೈತೀನಿ ಅಂತ. ಅಯ್ಯೋ ನನ್ನ ಮಗನೇ, ನನಗಲ್ಲ ಕಣೋ ಆಸೆ. ಎಲ್ಲಿ ನನ್ ಬಿಡು ಆತ್ರದಲ್ಲಿ ಮುಕ್ಕತ್ಲಲ್ಲಿ ನನ್ನ ಮಗ ದಾರಿ ತಪ್ಸ್ಕೊಬಿಟ್ಟನು, ಕಾಡ್ಪಾಲ ಆಗ್ಬಿಟ್ಟನು. ನಿನಗ್ ದಾರಿ ಗೊತ್ತಾಲಿ ಅಂತ ಏಕ ಗಿಡ ಕಿತ್ತಾಕ ಬಂದೆ. ನೀನ್ ಆ ದಾರಿ ಹಿಡ್ಕೊಂಡ್ ಮನೆಗೆ ಹೋಗು ಅಂದ್ಲು. ಎದೆ ಬಡ್ಕೊಂಡ್ ಗೋಳಾಡ್ಬಿಟ್ಟ ಅವನು. ನಿಂತಂದು ಕಾಡಕ್ ಬಿಡಕ್ ಬಂದ್ರು ನನ್ನ ಮಗ ನಾಡ್ ಸೇರ್ಲಿ ಅಂತ ಆಸೆ ಪಟ್ಟಲ್ಲೇ ತಾಯಿ. ನಿನ್ನ ಇಲ್ಲಿ ಬಿಟ್ಟು ಹೋದ್ರೆ ಯಾವ ಶಿವ ನನ್ನ ಮೆಚ್ತಾನೆ ಅವ್ವ ಅಂತ ಹಪ್ಪು ಮುದ್ದಾಡಿ ಕಣ್ಣೀರಿಟ್ಟು ಆ ಅಮ್ಮನ ಮನೆಗೆ ಹೊಚ್ಕೊಂಡ್ಬಂದು ವಾಪಸ್. ಯಾಕಿ ಕತೆ ಹೇಳಿದೆ ಅಂದ್ರೆ ಬಂಧುಗಳೇ, ತನಗೆಷ್ಟು ನೋವಾದ್ರು, ತನಗೆಷ್ಟು ಸಂಕಟ ಆದ್ರು, ನನ್ನ ಮಕ್ಕಳೇ ಚೆನ್ನಾಗಿರ್ಬೇಕು, ನನ್ನ ಮನೆಯೇ ಚೆನ್ನಾಗಿರ್ಬೇಕು ಅಂತ 3 ಹೊತ್ತು ಕುಂತಲ್ಲಿ ನಿಂತಲ್ಲಿ ಬೇಡೋ ಜೀವ ಅದು ತಾಯಿ ಜೀವ. ಭಾವನೆಗೆ ಬೆಲೆ ಕೊಟ್ಟು ಬದುಕೋಣ.
ಹಿರಿಯರ ಗೌರವ ಕೊಡುವ. ಕಡೆಗಾಲದಲ್ಲಿ ದುಡ್ಡಲ್ಲ ರೀ, ದುಡ್ಡಲ್ಲ, ಅವ್ರಿಗೆ ಗೌರವ ಕೊಡುವ. ಈ ಭಾಳ ಜನ ಅದನ್ನು ಕಲ್ತವ್ರು. ಬೆಂಗಳೂರಿನ ಬಂದರೆ ಅವಮ್ಮಂಗೆ ಲಕ್ ಕೊಡೋದು ಮನಗವಳೆ, ಅವಳಿಗೆ 1,000 ಕೊಡೋದು. ಏನಕ್ಕೆ ಅದು 1,000 ಅವಳಿಗೆ ಗುಬೆ ಮಂಚೂರಿ ತಿನ್ನಕ್ಕೆ ಹೋದಾಳು, ಅವಳು ಚನ್ನಪಟ್ಟಣಕ್ಕೆ ಹಾಸ್ಕೊಂಡು ಮುಳುಗ್ತಾಳೆ, ತಿಥಿಗೆ ಎತ್ಕೋಬೇಕಷ್ಟೇ ಅವರು. ಅವ್ವ ಯಾಕೆ ಹಿಂಗಿದ್ದಿ ಅಂತ ಕೇಳುವ ಮಗ ಇಲ್ಲ ಇಲ್ಲಿ. ನಿನ್ ಕಷ್ಟೇನು ಅಂತ ಆಲ್ಸು ಮಕ್ಕಳಿಲ್ಲ, ದುಡ್ಡು ಕೊಟ್ಬಿಟ್ರೆ ಆಯ್ತು ಅಂದರೆ ಇನ್ನೇನು ಇನ್ನೊಂದು ವರ್ಷಕ್ಕೆ ಸಾಯ್ತಾವಳೆ. ಅಮ್ಮಂಗೆ ಚೈನ್ ಮಾಡಿಸ್ಕೊಂಬಂದು ಆಗ್ತಾನೆ ಮಗ. 50 ಗ್ರಾಮ್ ಚೈನು ಸೊಸೆ ಕಿವಿತಾವಂತಾಳೆ, ನನಗೆ ಕೊಡ್ಬೇಕು ನೀ ಸಾಯುವಾಗ ಅಂತಾಳೆ. ಯಾಕೆ ಆಗ್ತಾವ್ರೆ ಅಂದರೆ ಊರವ್ರು ನೋಡ್ಕೋಬೇಕು, ಚೈನು ಹಾಕಿದ್ರು ಕತ್ತಿಗೆ ಅಂತ ಬಿಚ್ಕೋರು ಇವರೇ ಕೊನೆಗೆ. ಇಷ್ಟೇ ಬಂಧುಗಳೇ, ಚಿನ್ನ, ಬಟ್ಟೆ, ದುಡ್ಡು ಒಂದು ಹಂತದಲ್ಲಿ ಅಷ್ಟೇ ಕೆಲಸ ಮಾಡ್ತದೆ. 70 ಮೀರಿ ಲಕ್ ಹೊಡೆದು ಮೂಲಕ್ಕೆ ಬಿದ್ದಾಗ ಚಿನ್ನ, ಬಟ್ಟೆ, ದುಡ್ಡೆಲ್ಲ ಕೆಲಸ ಮಾಡೋದು. ಅವ್ವ ಊಟ ಮಾಡ್ದ ಅಂತೀವಲ್ಲ ಅದು, ಎದಳು ಮೇಕೆ ಕೈ ಹಿಡ್ಕತ್ತೀನಿ ಅಂತಿಲ್ಲ ಅದು, ಬಾ ನಮ್ಮಲ್ಲಿ ನಾಗ್ತೀನಿ ಇದು ಬರುವೆ ಅಂತ ಕರ್ಕೊಯ್ತಾರಲ್ಲ ಅದು ಕೆಲಸ ಮಾಡೋದು. ಅದಕ್ಕೆ ಹಿರಿಯ ಜೀವಗಳನ್ನ ದುಡ್ಡಿಂದ ಅಳಿಯೋದು ಬೇಡ, ಗೌರವ ಕೊಡೋಣ. ನಮ್ಮ ಚಿಕ್ಕ ತಾಯಿ ಅಮ್ಮ 105 ವರ್ಷ ಬದುಕವ್ರು. ಆ ತಾಯಿ ಮನೋಬಲ ಹೆಂಗಿರ್ಬೇಕು, ಆ ತಾಯಿಗೆ ಆನಂದವಾಗಿ ಬದುಕವ್ರು. ನೀನು ಸಾಲಿಗೆ ಅರ್ಥವನ್ನು ಹೇಳಿದ್ರೆ ಮಾತ್ರ ಇಲ್ಲಿ ನನ್ನ ಮಠದಲ್ಲಿ ನಿನಗೆ ಸ್ಥಳ, ಇಲ್ಲವಾದ್ರೆ ನಿನಗೆ ನಾನು ಗುರುವಲ್ಲ, ನನಗೆ ನೀನು ಶಿಷ್ಯನಲ್ಲಿ ನಿನ್ನ ಕಂಠಬಂಧಗಳನ್ನು ತಗೊಂಡು ಇವತ್ತೇ ಮಠ ಬಿಟ್ಟು ತೊಲಬೇಕಾಗುತ್ತೆ. ಇಲ್ಲೇ ಗುರುಗಳೇ ಹೇಳ್ತೇನೆ, ಹೇಳುವಾಗಾದ್ರೆ ಏನಂತ ಬರ್ದಿದೆಯಾ, ಒಂದುಂಟು ಒಂದಿಲ್ಲ. ಏನು ಹಾಗಾದ್ರೆ ಹೇಳ್ತೀನಿ ಗುರುಗಳೇ, ಒಂದಿಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಬಲ 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 ಚೂರು ಚಪ್ಪಾಳ ಹೊಟ್ಟಿವ ಚೊಳಿನ ಎಲ್ಲ ಬಂದೋಬಸ್ತ್ ಮಾಡ್ಬಿಟ್ರೆ ಅಂದ್ರೆ ಸ್ವಲ್ಪ ಚಪ್ಪಾಳೆ ಹೊಡೆದ್ರೆ ಸ್ವಲ್ಪ GST ಕಮ್ಮಿ ಐತೆ. GST ಅಂದ್ರೆ ಟ್ಯಾಕ್ಸ್ ಎಲ್ಲ ಕಣೋ, G ಅಂದ್ರೆ ಗ್ಯಾಸ್ಟ್ರಿಕ್, S ಅಂದ್ರೆ ಶುಗರು, T ಅಂದ್ರೆ ಟೆನ್ಷನು, 3 ಕಮ್ಮಿ ಐತೆ. ರಕ್ತನು ಚಲನವಲನ ಆಯ್ತನ, ಸೊಳ್ಳೆನೂ ಅತ್ತಗಿತ್ತ ಹೋಗುತ್ತೆ. 2ರಿಂದೆಲ್ಲಾರು ಹೊಡ್ಕೊಂಡು ಹೋಗಿ. ನೀ ಹೇಳು ಮಹಾದೇವ, 2 ಉಂಟು 2 ಇಲ್ಲ ಅಂದ್ರೇನಪ್ಪ ಗುರುಗಳೇ. ಮಾನವ ಇಷ್ಟೇ ವೈಭೋಗದಲ್ಲಿದ್ರು ಕೂಡ, ಚಿನ್ನದ ಪೆಟ್ಟಿಗೆ ಮೇಲೆ ಕುಳಿತಿದ್ರು ಕೂಡ ಅವನ ಸಂಗಡ ಬರ್ತಕ್ಕಂಥದ್ದು 2 ಗುರುಗಳೇ. ಒಂದು ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪಾಪ, ಇನ್ನೊಂದು ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪುಣ್ಯ. ಕಣ್ಣಿಗೆ ಕಾಣುವ ನಿಜವಾದ ದೇವರೆಂದರೆ ತಾಯಿ ತಂದೆ. ಬೆಳಕನ್ನು ನೀಡುವ ಜ್ಯೋತಿ ಸ್ವರೂಪಗಳು ಸೂರ್ಯ ಚಂದ್ರ. ಕಾಲಮಾನಗಳನ್ನು ತಿಳಿಸ್ತಕ್ಕಂಥದ್ದು ಹಗಲು ರಾತ್ರಿ. ಮನುಷ್ಯನಿಗೆದುರಾಗ್ತಕ್ಕಂಥದ್ದು ಕಷ್ಟ ಸುಖ. ಇವುಗಳೆಲ್ಲ 2 ಗುರುಗಳೇ. ಇದಕ್ಕೆ 2 ಉಂಟು 2 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ 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 ಬಲ. 3 ಉಂಟು 3 ಇಲ್ಲ ಅಂದ್ರೆ ಗುರುಗಳೇ, ರಜಸತ್ವ ತಮಗುಣಗಳಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬತಕ್ಕಂಥ ತ್ರಿಮೂರ್ತಿಗಳ 3. ಶಿವನಿಗುಂಟು 3 ಕಣ್ಣುಗಳು. ತ್ರಿಸಂಧ್ಯಾ ಕಾಲದಲ್ಲಿ ತ್ರಿಮೂರ್ತಿಗಳನ್ನ ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 3 ಉಂಟು 3 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ 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 ಬಲ. 4 ಉಂಟು 4 ಇಲ್ಲ ಅಂದ್ರೆ ಗುರುಗಳೇ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅಂತ ವೇದಗಳ 4, ಮನುಷ್ಯನಿಗಿರ್ತಕ್ಕಂಥ ಪುರುಷಾರ್ಥಗಳ 4, ಕೃತ ತ್ರೇತ ದ್ವಾಪರ ಕಲಿ ಎಂಬತಕ್ಕಂಥ ಯುಗಗಳ 4. ಇದಕ್ಕೆ 4 ಉಂಟು 4 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ 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 ಬಲ. 5 ಉಂಟು 5 ಇಲ್ಲ ಅಂದ್ರೆ ಗುರುಗಳೇ, ಈಗ ತಾನೇ ಬರ್ಕೊಟ್ಟಿದಿಲ್ಲ ನಮ ಶಿವಾಯಿ ಎಂಬತಕ್ಕಂಥ ಪ್ರಣವ ಪಂಚಾಕ್ಷರ ಮಂತ್ರ. ಈ ಮಂತ್ರಕ್ಕಿಂತ ಮಿಗಿಲಾದ ಮಂತ್ರವೇ ಇಲ್ಲ ಗುರುಗಳೇ. ಈ ಪ್ರಣವ ಪಂಚಾಕ್ಷರ ಮಂತ್ರವನ್ನ ಪಂಚಾಚಾರದಿಂದ ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 5 ಉಂಟು 5 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ 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 ಬಲ. 6 ಉಂಟು 6 ಇಲ್ಲ ಅಂದ್ರೆ ಗುರುಗಳೇ, ಶಿವಯೋಗಿಗಳ ರಚಿಸಿರ್ತಕ್ಕಂಥ ಷಡ್ಸ್ಥಲಗಳು, ಷಡಾಕ್ಷರಿ ಮಂತ್ರಗಳು, ಷಡ್ಲಿಂಗಗಳು, ಷಡ್ಪದಿಗಳು, ಷಡ್ಕೋನಗಳು, ಇವುಗಳೆಲ್ಲ 6ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 6 ಉಂಟು 6 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ ಬಲ ಬಲ. ಹಾಗಾದ್ರೆ 7 ಉಂಟು 7 ಇಲ್ಲ ಅಂದ್ರೆ ಗುರುಗಳೇ, ಸಂಗೀತದಲ್ಲಿ 7 ಸ್ವರಗಳು, ಬಣ್ಣಗಳಲ್ಲಿ 7 ಬಣ್ಣಗಳು, ವಾರಗಳಲ್ಲಿ 7 ವಾರಗಳು, ದೇವತೆಗಳಲ್ಲಿ 7 ಮಾತ್ರಕ್ಕೇರು, ಇವುಗಳೆಲ್ಲ 7. ಮಾನವ ನೀನು ಜ್ಞಾನವಂತನಾಗಿ ಬೇಲೆ ಕೆದ್ದೇಳೆ ಎಂಬತಕ್ಕಂಥ ಸೂಚನೆ ಕೊಡ್ತಕ್ಕಂಥದ್ದು. ಇದಕ್ಕೆ 7 ಉಂಟು 7 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ ಬಲ ಬಲ. 8 ಉಂಟು 8 ಇಲ್ಲ ಅಂದ್ರೆ ಗುರುಗಳೇ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ನೈಋತ್ಯ ವಾಯುವ್ಯ ಆಗ್ನೇಯ ಎಂಬತಕ್ಕಂಥ ಭೂಮಿಗುಂಟು 8 ದಿಕ್ಕುಗಳು. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ತೀರ್ಥ ಮಂತ್ರಗಳೆಂಬತಕ್ಕಂಥ ಅಷ್ಟಾವರಣಗಳು, ಅಷ್ಟೈಶ್ವರ್ಯಗಳು. ಒಂದು ಮಂಟಪಕ್ಕೆ ಉಂಟು 8 ಮೂಲೆಗಳು. ಇವುಗಳೆಲ್ಲ 8ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 8 ಉಂಟು 8 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಮಾದೇವ 9 ಉಂಟು 9 ಇಲ್ಲ ಅಂದ್ರೆ ಏನಪ್ಪ ಗುರುಗಳೇ? ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಪೇಶ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ 9 ನವಗ್ರಹಗಳು.
ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ 9 ತಿಂಗಳು, ತಾಯಿ ಗರ್ಭದಲ್ಲಿ 9 ತಿಂಗಳು ಇದ್ದು ಭೂಮಿಗೊಟ್ಟಿ 90 ವರ್ಷಕ್ಕೂ ಅಧಿಕವಾಗಿ ಬಾಳುತ್ತಾನೆ. ಇದು 9 ನವರಸಗಳು, ನವಲೀಲೆಗಳು, ನವಶಕ್ತಿಗಳು, ನವಯೋಗಗಳು, ಇವುಗಳಲ್ಲಿ 9ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 9 ಉಂಟು, 9 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಬಲ 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 ಬಲ. ಇನ್ನೊಂದೇ ಒಂದ್ ಸಾಲದ ಹೇಳ್ಬಿಡಪ್ಪ, 10 ಉಂಟು 10 ಇಲ್ಲ ಅಂದ್ರೆ ಏನಪ್ಪ ಮಹಾದೇವ ಗುರುಗಳೇ. 9 ತುಂಬದ ಮೇಲೆ 10 ಎಲ್ಲಿಗೆ? ನಿನಗೆ ಸ್ವರ್ಗದ ಬಾಗಿಲು ತೆಗೆದಿದೆ 10, ನಿನಗೆ ಕೈಲಾಸದ ಮೆಟ್ಲು ಸಿಕ್ಕಿದೆ 10, ನಿನಗೆ ಮುಕ್ತಿಯ ಪಥ ದೊರಕಿದೆ 10. ಈ 10 ವಿಚಾರಗಳನ್ನು ಬಲ್ಲವರು ತತ್ವಜ್ಞಾನಿಗಳಾಗಿರ್ತಾರೆ ಗುರುಗಳೇ. ಇದಕ್ಕೆ 10 ಉಂಟು 10 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಆಹಾ, ಬಲ ಬಲ ಮಹಾದೇವ. ನೀನು ವಿದ್ಯೆ ಹೇಳಿಸ್ಕೊಳ್ಳೋದಕ್ಕೆ ಬಂದವನಲ್ಲ ಕಣಪ್ಪ. ಇಲ್ಲಿ ಯಾರಿಗೂ ತಿಳಿದಂತ ವಿದ್ಯೆಗಳನ್ನು ಹೇಳಗು. ನೀನು ನನಗೆ ಕೋಟಿಗೊಬ್ಬ ಶಿಷ್ಯನಾಗೋದೆ ಕಂದ. ನಿನಗೇನಾದ್ರೂ ಬಹುಮಾನ ಕೊಡಬೇಕಲ್ಲ ಅಂತ ತಮ್ಮ ಜೋಳಿಗೆಯಿಂದ ಒಂದು ವಿಭೂತಿ ಉಂಡೆಯನ್ನು ಕೊಡ್ತಾರೆ ಗುರುಗಳೇ. ಈ ವಿಭೂತಿ ಉಂಡೆ ಇದು ಬರೀ ವಿಭೂತಿ ಉಂಡೆ ಅಲ್ಲ ಕಂದ. ವ್ಯಾಘ್ರ ಅಂತ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ವ್ಯಾಘ್ರ ಅಂದ್ರೆ ಹುಲಿ. ನೀ ಎಲ್ಬೇಕಲ್ಲಿ ನಿಂತ್ಕೊಂಡು ಜೈ ಗುರುದೇವ ಅಂತ ಕರಿ, ನಿನ್ನ ಕಣ್ಣೆದುರಿಗೆ ಒಂದು ಹುಲಿ ಪ್ರತ್ಯಕ್ಷವಾಗುತ್ತೆ. ಆ ಹುಲಿಯೇ ಮುಂದೆ ನಿನಗೆ ವಾಹನವಾಗುತ್ತೆ. ಇವತ್ತು ಮಾದಪ್ಪನ ಬೆಟ್ಟದಲ್ಲಿ ಹುಲಿ ವಾಹನ ಇದೆ ಅಂತ ಹುಲಿ ವಾಹನ ಮೆರವಣಿಗೆ ರೂಪದಲ್ಲಿ ಇವತ್ತು ಅನೇಕ ಜನ ಭಕ್ತಾದಿಗಳೆಲ್ಲರೂ ಕೂಡ ಹರಕೆ ರೂಪದಲ್ಲಿ ತೇರಿಳಿಸಿದ್ದಾರೆ ನೋಡಿ. ಹುಲಿ ಮೇಲೆ ಕುಳಿತರದೆ ಮಹಾದೇವನ ಒಂದು ರೂಪ, ಅದನ್ನ ಕೊಟ್ಟವರು ವಿಭೂತಿ ಉಂಡೆ ರೂಪದಲ್ಲಿ ಶ್ರೀಶೈಲದಲ್ಲಿ. ಅದು ಮುಂದೆ ಕೊಳ್ಳೇಗಾಲ ತಾಲೂಕಲ್ಲಿ ಬರುತ್ತೆ. ಆ ಕೇಳ್ತೀನಿ ಎಲ್ಲ ಪ್ರಶ್ನೆನಾಗ ಉತ್ತರ ಸರಿಯಾಗಿ ಹೇಳ್ಬೇಕು. ನೋಡ ಎಷ್ಟ್ ಜನ ಉಳ್ಕಡ್ರಿ, ಎಷ್ಟ್ ಜನ ಮನಿ ಕಡ್ರಿ ಅಂತ ಈಗ ಗೊತ್ತಾಯ್ತೆ. ಮತ್ತ ಅಲ್ಲ, ನನಗೇನ್ ನಾಷ್ಟ ಇಲ್ಲ, ಅಣ್ಣ ದುಡ್ಡು ಕೊಟ್ಬಿಡ್ತಾರೆ, ನಷ್ಟ ನಿಮಗೆ. ನಾ ಹೇಳದ್ನಲ್ಲ, ನಾಳೆ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಬಾಯಿ ಬಡ್ಕೊಂಡ್ರು ನಾವು ಕತೆ ಕೇಳಕ್ ಆಗಲ್ಲ. ನಾಳೆ ದಿನ ಇಷ್ಟೊಂದು ರಾತ್ರಿ ನಾವು ಕೂತ್ಕೊಳಕ್ ಆಗಲ್ಲ, ಪ್ರತಿನಿತ್ಯ ಸಿಕ್ಕಲ್ಲ ಈ ದಿವಸ. ಇವತ್ತು ಮಹಾಪುಣ್ಯವಾಗಿರ್ತಕ್ಕಂಥ ಮಹಾಶಿವರಾತ್ರಿಯ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಜಾಗರಣೆಯ ರೂಪದಲ್ಲಿ ನಮ್ಮ ತಿಪಟೂರು ತಾಲೂಕಿನಲ್ಲಿ ಬರ್ತಕ್ಕಂಥ ನಮ್ಮ ನುಗ್ಗೇಹಳ್ಳಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಚಂದ್ರಮೌಳೇಶ್ವರನ ಸನ್ನಿಧಾನದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮೈಕಾರ ಮಾದಪ್ಪನ ಕಥೆಯನ್ನು ಕೇಳ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮ ದೇವತೆಯಾಗಿರ್ತಕ್ಕಂಥ ಮಾರಮ್ಮ ತಾಯಿ ಮತ್ತು ಚಂದ್ರಮೌಳೇಶ್ವರ ಸ್ವಾಮಿ, ಸದಾಶಿವ ಸ್ವಾಮಿ, ಮಳೆ ಮಲ್ಲೇಶ್ವರ ಸ್ವಾಮಿ, ಸೋಮೇಶ್ವರ ಸ್ವಾಮಿ, ಬಸವೇಶ್ವರ ಸ್ವಾಮಿ, ಜಯಗುಂಡೇಶ್ವರ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ, ಶಕುನ ರಂಗನಾಥ ಸ್ವಾಮಿ, ಕಲ್ಯಾಣಿ ಆಂಜನೇಯ ಸ್ವಾಮಿ. ನೋಡಿ ಎಷ್ಟು ದೇವರುಗಳು ಇವತ್ತು ನಮ್ಮ ಈ ನುಗ್ಗೇಹಳ್ಳಿ ಗ್ರಾಮದಲ್ಲಿ ಬದುಕಿ ಯಾಕಂದ್ರೆ ಭಗವಂತನಾಗಿರ್ತಕ್ಕಂಥ ಆಶೀರ್ವಾದವಿರಬೇಕು ಅಂತ ಹೇಳ್ತಾರೆ ನೋಡಿ. ಇಂತಹ ಸನ್ನಿಧಾನದಲ್ಲಿ ಇವತ್ತೆಲ್ಲರೂ ಕೂಡ ನಾವು ಬೇಳೆ ಬಿಟ್ಟಿದ್ದೇವೆ. ಭಗವಂತ ಈ ಶಿವರಾತ್ರಿಯ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಬಂದಿರತಕ್ಕಂಥ ಭವದನ್ನೆಲ್ಲವೂ ಕೂಡ ಕಷ್ಟ ನಿವಾರಣೆಗಳೆಲ್ಲವೂ ಕೂಡ ದೂರನ ಮಾಡಿ ಭಗವಂತ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಭಗವಂತನಾಗಿರ್ತಕ್ಕಂಥ ಪುಣ್ಯ ಕಥೆಯಲ್ಲಿ ನೋಡಿ ಗುರುಗಳಾಗಿರ್ತಕ್ಕಂಥವ್ರು ಹೇಳ್ತಾರೆ, ಕಂದ ಈ 10 ವಿಚಾರಗಳನ್ನು ನನ್ನ ಸ್ನೇಹಿತರಿಗೂ ಕೂಡ ತಿಳಿಸುವಂದಾಗ ತತ್ವ ರೂಪದಲ್ಲಿ ಹೇಳ್ಕೊಡ್ತಿದ್ದಾನೆ ನೋಡಿ ಯಾವ ರೀತಿಯಾಗಿ. ಆ ಬೇಟೆಯ ತೋರಪ್ಪ ಎನ್ನಪ್ಪ ಅಂದಾಗ್ಲೇ ಒಂದು ಮೊಲ ರೂಪದಲ್ಲಿ ಬಂದು ಮಾಂಸ ಕಂಡ ಅವನಿಗೆ ಸಿಕ್ಕತ್ತೆ. ಅದಕ್ಕೆ ಕಣಪ್ಪ ನಿನ್ನೆಲ್ಲೂ ಕೂಡ ಶಿವಪ್ಪ, ಶರಣಪ್ಪ, ಚಂದ್ರಮೌಳೇಶ್ವರಪ್ಪ ಅಂತ ಹೇಳೋದು ಅದಕ್ಕೆ ಕಣಪ್ಪ. ಅದಕ್ಕೆ ನೀನಿಲ್ಲದೆ ಜಗವಿಲ್ಲ ಕಣಪ್ಪ, ಜಗವಿಲ್ಲದ ಶೃಂಗಾರಮಯವಿಲ್ಲ ಕಣಪ್ಪ. ನಿನ್ನ ನಂಬದವ್ರಿಗೆ ಎಂದಿಗೂ ಕೂಡ ಕೈ ಬಿಡಲ್ಲ ಅಂತ ನನಗೆ ಗೊತ್ತು ಕಣಪ್ಪ ಅಂತ. ಅದಕ್ಕೆ ಶಿವ ಮೆಚ್ಚಿದ ಕಣ್ಣಪ್ಪ ಅಂತ ಅನ್ಸ್ಕೊಂಡ. ಇಲ್ಲಿ ನಮ್ಮ ಕಥೆಯಲ್ಲೂ ಕೂಡ ನೋಡಿ ಮಾದೇಶ್ವರ ಆಗಿರ್ತಕ್ಕಂಥವ್ರು ಕನ್ನಡ ನಾಡಿನ ಕಡೆ ಬರ್ತಿರ್ಬೇಕಾದ್ರೆ ಇದ್ಯಾಕ್ರವ ಬಂದ ಟೀ ಬರ್ತದೆ, ಅಯ್ಯಾಗ ಅಂತಲೇ ಅವ್ರ ಇನ್ನೂ ಟೀನೇ ಕೊಟ್ಟಿಲ್ಲ ಅಂತ ಅವ್ರ ಕತೆ. ಇಲ್ಲಿ ರೆಡಿ ಮಾಡ್ತಾವ್ರಲ್ಲ, ಬೇಗನ್ ಬನ್ನಿ. ಬಾಳಗೆರೋ ಬಾಳಗ ತಪ್ಕೊಂಡ್ರೆ ಬಳಗ ಇದ್ದದ್ ಬಡ್ಡಿ ಕೊಳಗ ತಪ್ಕೊಂಡಂತ ನಮ್ ಕಡೆ ಇದೇ ಗಾದೆ ಹೇಳೋದು. ಎಲ್ಲ ಒಡ್ಲೆ ಇಷ್ಟ ಜನ ಗಟ್ಟಿ ಇನ್ ಕೆಲವರು ಪಾಪ ದೇವಸ್ಥಾನದಲ್ಲಿ ನಾವು ಬಂದಾಗ ಹೊಸ ಜನ ಊಟ ಮಾಡ್ತೀರಿ, ಅವರೆಲ್ಲ ಇದ್ಬಿಟ್ಟು ಇದ್ರಲ್ಲಿ ಜಾಗನೇ ಸಾಕಾಯ್ತಿನಿಲ್ಲ. ಅವರೆಲ್ಲ ಉಂಡ್ಕೊಂಡ್ರು ಮನಿ ಕಂಡ್ರು. ಅವರೆಲ್ಲ ಊಟ ಮಾಡಕ್ಕೆ ಬಂದಿದ್ರು ನಾವು. ಏನ್ ಬೀಗ ಹಾಕಿನ ಕೂತ್ಕಳ, ಅದಕ್ಕೆ ಇಲ್ಲಿರೋರ್ಗೇನ ಕೆಲವ್ರು ಹಂಗೆ ಅಯ್ಯೋ ಬೀಗನ ಒಂದ್ ಸುತ್ತ ನುಂತ್ನೋ 2 ಸುತ್ತ ನುಂತ್ನೋ, ಇಲ್ಲಿ ಕತೆ ಕೇಳ್ತ ಕೂತ್ಕೊಂಡ್ರೆ ಮನೇಲಿ ದೊಡ್ಡ ಕಥೆ ಆದ್ದೇನೋ ಅಂತ ಏನೂ ಇಲ್ಲ. ಆ ಚಂದ್ರಮೌಳೇಶ್ವರನೇ ನೋಡ್ತಾ ಇರ್ತಾನೆ, ಎಲ್ಲ ಅವನೇ ಕಾವಲವಾಗಿರ್ತಾನೆ, ನೋಡ್ಕೊತಾನೆ.
ಒಡ್ಲಿ ಇಲ್ಲ, ಇಷ್ಟು ಚೆನ್ನಾಗಿ ಗಟ್ಟಿಗೆ ಸುಮ್ಗಿರಿ ಬತ್ತಾರ ಕಣ ಹೋಗಿದವ್ರವೆ. ಇನ್ ಕೆಲವರು ಅರ್ಧ ಮನ್ಸು ಮಾಡ್ಕೊಂಡು ನಿಂತವ್ರೆ, ಹೋಗೋದೋ ಬೇಡವಾ ಹೋಗೋದೋ ಬೇಡವಾ ಅಂತ. ಅರ್ಧ ಮನ್ಸು ಮಾಡ್ಕೋದ್ರೆ ಬೂತ್ಗಳು ಹಿಡ್ಕೊಬಿಡ್ತವೆ. ಆ ಮಾಸ ದಂಡಲ್ಲ ಅದೇ ಅಂತ ಹೇಳದ್ನಲ್ಲ. ಇಲ್ಲಿ ಒಂದು ಮೈಕಾರ ಮಾದಪ್ಪನ ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಬಾಕಿ ಬರೋಣ. ಸ್ವಾಮಿ ಅಲೆಯ ಮಾದಿವ ಪಾರು